ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನಪ್ಪ ಇವತ್ತು ಬುಕ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಏನಿಲ್ಲ, ಇವತ್ತು ಹೆಂಗಿದ್ರೂ ವರಮಹಾಲಕ್ಷ್ಮಿ ಹಬ್ಬ ಇನ್ನೂ 2 ವಾರ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಐಟಮ್ಸ್ ಪ್ರೀರಿಯರ್ ಆಗಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಬೇಕು ಅಂತ ಹೇಳಿ ನಾನೊಂದು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೀನಿ. ಅದನ್ನು ನಿಮಗೆ ಇವಾಗ ಒಂದೊಂದೇ ತಿಳಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದು ಪೂಜಾ ಸಾಮಗ್ರಿಗಳು ಏನೇನು ಇರಬೇಕು ಅಂತಂದರೆ ಅರಿಶಿನ ಕುಂಕುಮ, ಊದಿನ ಕಡ್ಡಿ, ಕರ್ಪೂರ, ಬತ್ತಿ ಅಂದರೆ ದೀಪಕ್ಕೆ ಹಾಕೋ ಬತ್ತಿ, ಧೂಪ ಅಥವಾ ಸಾಂಬ್ರಾಣಿ, ತುಪ್ಪ ಅಥವಾ ದೀಪದ ಎಣ್ಣೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ನೀವು ಅದನ್ನು ಬಳಸ್ಬೋದು, ಗೆಜ್ಜೆ ವಸ್ತ್ರ, ಮತ್ತು ಎಲೆ ಮತ್ತು ಅಡಿಕೆ, ತೆಂಗಿನಕಾಯಿ 2 ಬರೆದಿದ್ದೀನಿ. ಒಂದು ಬಂದು ಕಳಶಕ್ಕಿಡೋಕ್ಕೆ, ಮತ್ತು ಇನ್ನೊಂದು ಕಾಯಿ ಬಂದು ನಾವೇನು ಊದ್ಕಡ್ಡಿ ಎಲ್ಲ ಪೂಜೆ ಮಾಡ್ಕೊತೀವಲ್ಲ ಅದಾದಮೇಲೆ ನಾವು ಒಡೆಯಲಿಕ್ಕೆ. ಆಮೇಲೆ 2 ಕಾಯಿ ಬರೆದಿದ್ದೀನಿ. ಇನ್ನೊಂದು ಬಂದು ವಿಭೂತಿ. ನೆಕ್ಸ್ಟ್ ಬಂದು ನೋಡಿ ಹೂವು ನಾನಿಲ್ಲಿ 9 ಥರ ಬರೆದಿದ್ದೀನಿ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ನೀವು ಅದನ್ನು ತೊಗೊಬೋದು. ಫಸ್ಟ್ ಬಂದು ಮಲ್ಲಿಗೆ ಹೂವು, ಗುಲಾಬಿ ಅಥವಾ ರೋಸ್ ಅಂತ ಏನು ಕರೀತಾರೆ ಅದು, ತಾವರೆ ಹೂವು ಶ್ರೇಷ್ಠ ಅಂತಾರೆ. ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾವರೆ ಹೂವು ಇಟ್ಟರೆ ಇನ್ನೂ ಶ್ರೇಷ್ಠ ಇರುತ್ತೆ. ಸೇವಂತಿಗೆ ಹೂವು, ಕನಕಾಂಬರ, ಚೆಂಡು ಹೂವು ಇಡ್ಬೋದು. ಚೆಂಡು ಹೂವು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಆ ಥರ ಏನಾದ್ರು ನೀವು ಬಳಸ್ಬೋದು. ಸುಗಂಧರಾಜನೂ ಅಷ್ಟೇ, ಸುಗಂಧರಾಜನೂ ಕೂಡ ನೀವು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಅದರಲ್ಲಿಗೆ ಏನಾದ್ರು ನೀವು ಯೂಸ್ ಮಾಡ್ಕೊಬೋದು. ಡೇರೆ ಹೂವು ಕೂಡ ಇಡ್ಬೋದು. ಮತ್ತು ಕಣಗ್ಲು ಹೂವುದಲ್ಲಿ ನಾನು 9 ರೀತಿ ಬರೆದಿದ್ದೀನಿ. ನಿಮಗೆ ಅನುಕೂಲದ ತಕ್ಕಂತೆ ನೀವು ಹೂವನ್ನು ಇಟ್ಕೋಬೋದು. ನೆಕ್ಸ್ಟ್ ಬಂದು ಹಣ್ಣುಗಳು, ಮೇಯ್ನಾಗಿ ಏನೇನು ನಾವು ತೊಗೋತೀವಿ ಅನ್ನೋದನ್ನು ನಾನು ಬರೆದಿದ್ದೀನಿ ಇಲ್ಲಿ. ಮಾಮೂಲಿ ಬಾಳೆಹಣ್ಣು, ಆ್ಯಪಲ್ಲು ಅಥವಾ ಸೇಬು, ದಾಳಿಂಬೆ ಹಣ್ಣು, ದ್ರಾಕ್ಷಿನಲ್ಲಿ ನೀವು ಹಸಿರುದು ಅಥವಾ ಬ್ಲ್ಯಾಕ್ ಕಲರ್ ದ್ರಾಕ್ಷಿನೂ ಕೂಡ ತೊಗೊಬೋದು. 5ನೇದು ಪೈನಾಪಲ್ಲು, ಆಮೇಲೆ ಸ್ಟಾರ್ ಫ್ರೂಟ್ ಅಂತ ಬರುತ್ತಲ್ಲ ಅದನ್ನು ಕೂಡ ನೀವು ತೊಗೋಬೋದು. ಮತ್ತು ಮೂಸಂಬಿ ಅಥವಾ ಕಿತ್ತಳೆ ಹಣ್ಣು, ಇದನ್ನು ಕೂಡ 3 ಥರ ಅಥವಾ 5 ಥರ 9 ಥರ ಕೂಡ ನೀವು ಇಟ್ಕೋಬೋದು. ನೆಕ್ಸ್ಟ್ ಬಂದು ವರಮಹಾಲಕ್ಷ್ಮಿ ಅಲಂಕಾರಕ್ಕೆ ನೀವೇನೇನೆಲ್ಲ ಸಾಮಗ್ರಿಗಳನ್ನ ತೆಗೆದಿಟ್ಕೋಬೇಕು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಂದು ಬಳೆ ಕೆಂಪು ಅಥವಾ ಹಸಿರು ಬಳೆನ ಉಪಯೋಗಿಸಿ. ನೆಕ್ಸ್ಟು ಗೆಜ್ಜೆ ವಸ್ತ್ರ, ಇಲ್ಲೂ ಕೂಡ ಗೆಜ್ಜೆ ವಸ್ತ್ರ ಹಾಕಬೇಕಲ್ಲ ನಾವು ಹಾರ ಥರ, ಅದಕ್ಕೋಸ್ಕರ. ಮತ್ತು ತಾಳಿ ಅಥವಾ ಅರಿಶಿನ ಕೊಂಬು, ವರಮಹಾಲಕ್ಷ್ಮಿ ಮುತ್ತೈದೆ ಆಗಿರೋದ್ರಿಂದ ತಾಳಿ ಅಥವಾ ಅರಿಶಿನ ಕೊಂಬನ್ನು ನಾವು ಹಾಕ್ಕೋಬೇಕಾಗುತ್ತೆ. ಆಮೇಲೆ ಸೀರೆ ಮತ್ತು ಬ್ಲೌಸ್ ಪೀಸ್ನೂ ಕೂಡ ಇಡಬೇಕು. ಸೀರೆ ಹೇಗಿದ್ರೂ ಉಡಿಸ್ತೀವಿ ನಾವು, ಬ್ಲೌಸ್ ಪೀಸ್ನ ನೀವು ಕೈನ ಅಲಂಕಾರಕ್ಕೆ ಉಪಯೋಗಿಸ್ರೆ ಅಥವಾ ಹಾಗೇನೂ ಇಡ್ಬೋದು ನೀವು. ನೆಕ್ಸ್ಟು ಸರಗಳು, ಬಳೆ, ಕಿವಿ ಓಲೆ, ಜಡೆಬಿಲ್ಲೆ ಇದನ್ನೆಲ್ಲನೂ ತೆಗೆದಿಟ್ಕೊಳ್ಳಿ. ಮತ್ತು ಮುಖವಾಡ ನಿಮ್ಮ ಒಂದು ಅನುಕೂಲದ ತಕ್ಕಂತೆ ಇಡ್ಕೋಬೋದು. ಬೆಳ್ಳಿದಾರು ಇಡ್ಬೋದು ಅಥವಾ ಮಣ್ಣಿಂದಾರು ಇಡ್ಬೋದು. ನಿಮಗೆ ಹೇಗೆ ಅನುಕೂಲ ಇದೆಯೋ ಅದನ್ನು ನೀವು ತೆಗೆದಿಟ್ಕೋಬೋದು. ಮತ್ತು ತೆಂಗಿನಕಾಯಿ ಮುಖವಾಡಕ್ಕೆ ಕಳಶಕ್ಕೆ ಇಡ್ತೀವಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿ. ಜಡೆ ಅಥವಾ ಕಿರೀಟ ನಿಮ್ಮ ಒಂದು ಚಾಯ್ಸ್ ಅದು. ಪಿನ್ನು ಅಥವಾ ಗುಂಡ್ಪಿನ್ನ ಇಟ್ಕೊಳ್ಳಿ, ಸೀರೆಗೆ ನಾವು ಡೆಕೋರೇಷನ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಮತ್ತು ಬ್ಯಾಕ್ಗ್ರೌಂಡ್ ಏನಾದ್ರು ನೀವು ಡೆಕೋರೇಷನ್ ಮಾಡ್ತೀರಾ ಅಂದರೆ ಗುಂಡು ಪಿನ್ನು ಯೂಸ್ ಆಗುತ್ತೆ. ಅದಾದಮೇಲೆ ಬಿಂದಿಗೆ ಮತ್ತು ಕೋಲು, ಹಿಂದೆಗಡೆ ನಾವು ಅಟ್ಯಾಚ್ ಮಾಡಬೇಕಲ್ಲ ಅದಕ್ಕೆ ಕೋಲ್ ಇರಬೇಕು. ನಾನಿಲ್ಲಿ ಇನ್ನೊಂದು ಮರ್ತಿದ್ದೀನಿ, ಟೈನ್ ದಾರ ಅಥವಾ ದಾರನ ಏನಾದ್ರು ಬಳಸಿ ನೀವು ಕಟ್ಟಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಟೈನ್ ದಾರ ಅಥವಾ ದಾರನ ನೀವು ಸೇರಿಸ್ಕೋಬೋದು ಇಲ್ಲಿ. ನೆಕ್ಸ್ಟ್ ಬಂದು ವರಮಹಾಲಕ್ಷ್ಮಿಗೆ ಮಡಲಕ್ಕಿಯನ್ನು ಇಡಬೇಕಾಗತ್ತೆ. ಅದಕ್ಕೆ ನಾನು ಮೊದಲನೇದಾಗಿ ಬರೆದಿರೋದು ಅರಿಶಿನ ಕುಂಕುಮ, ಎಲೆ ಅಡಿಕೆ, ಹೂವು ಇಡಿ, ಅಕ್ಕಿ, ಬೆಲ್ಲ ಒಂದಚ್ಚಿಡಬೇಕು, ಕೊಬ್ಬರಿ ಬಟ್ಲು, ಅರಿಶಿನ ಕೊಂಬು, ಬಾಗಿನದ ಸೆಟ್ ಬರುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಲೆಲ್ಲ ಸಿಗುತ್ತೆ. ಮತ್ತು ಬ್ಲೌಸ್ ಪೀಸ್ ಒಂದು ಇಡಬೇಕಾಗತ್ತೆ. ಮತ್ತು ಬಳೆ ಹಸಿರು ಅಥವಾ ಕೆಂಪು ಬಳೆಯನ್ನು ನೀವು ಇಟ್ಕೋಬೋದು. ಇದು ವರಮಹಾಲಕ್ಷ್ಮಿಗೆ ಮಡಿಲಕ್ಕಿ ಇಡೋದಕ್ಕೋಸ್ಕರ ಬರೆದಿರುವಂತಹ ಐಟಮ್ಸು.
ಕೊನೆಯದಾಗಿ ದೇವರಿಗೆ ಪಂಚಾಮೃತ ಮಾಡ್ಕೊಳ್ಲಿಕ್ಕೋಸ್ಕರ ಏನೇನು ಐಟಮ್ಸ್ ಇದೆ ಅಂತಂದರೆ ಹಾಲು, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಬಾಳೆಹಣ್ಣು ಮತ್ತು ಸಕ್ಕರೆ. ನೀವು ಬೇರೆ ಯಾವ್ದಾದ್ರು ಐಟಮ್ಸ್ಗಳ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಬೋದು, ಅಂದರೆ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ ಇಷ್ಟು ಬರೆದಿದ್ದೀನಿ. ಇದು ನನ್ನ ವರಮಹಾಲಕ್ಷ್ಮಿಯ ಪ್ರಿಪ್ರೇಷನ್ ಹೇಗಿರಬೇಕು ಅಂತ ಹೇಳಿ ನಾನು ನಿಮಗೆ ತಿಳಿಸಿದ್ದೀನಿ. ನನಗೇನು ಗೊತ್ತೋ ನಾನು ಅದನ್ನು ತಿಳಿಸಿದ್ದೀನಿ. ಎಲ್ಲರೂ ಏನಾದ್ರು ನಾನು ಮಿಸ್ ಮಾಡಿದರೆ ದಯವಿಟ್ಟು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಬೇರೆಯವ್ರಿಗೂ ಕೂಡ ಅದು ತಿಳಿದು ಬರುತ್ತೆ. ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿಯ ಪ್ರಿಪ್ರೇಷನ್, ಅಥವಾ ಮುಂಚೆ ಏನೇನೆಲ್ಲ ನಾವು ತೆಗೆದಿಟ್ಕೊಬೇಕು ಅಂತ ಹೇಳಿ ಒಂದು ವ್ಲಾಗ್ನ ಮಾಡಿದ್ದೀನಿ. ಐ ಹೋಪ್ ನಿಮಗಿದೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಮರಿದೆರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.